ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕೇನ್ ವೆಲಾಸ್ಕಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ತಾರೆ ಅಂತ ಅನ್ಕೋತೀನಿ. ಇವರು UFC ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿದಂತಹ ವ್ಯಕ್ತಿ. ಅಂಡ್ WWE ಅವರು ಇವ್ರನ್ನ WWE ಕಂಪನಿಗೆ ಕರ್ಕೊಂಡು ಬಂದು ಬ್ರಾಕ್ ಲೆಸ್ನರ್ ಅವರ ಜೊತೆ ಒಂದು ಮ್ಯಾಚ್ ಅಲ್ಲೂ ಕೂಡ ಕಂಪೀಟ್ ಮಾಡಿಸಿದ್ರು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಇವ್ರನ್ನ ಕಂಪ್ಲೀಟ್ ಆಗಿ ಸ್ಕ್ವಾಶ್ ಮಾಡಿಸಿದ್ರು ಅಂತಾನೆ ಹೇಳ್ಬೇಕು. ಅಂಡ್ WWE ಗೆ ಇವ್ರನ್ನ ಕರ್ಕೊಂಡು ಬಂದಿದ್ದು ನಮ್ಮ ರೇ ಮಿಸ್ಟೆರಿಯೋ ಅವರು. ಅಂಡ್ ರೀಸೆಂಟ್ ಆಗಿ ಇವರು ಒಂದು ಕೇಸ್ ವಿಚಾರವಾಗಿ ಜೈಲಿಗೆ ಕೂಡ ಹೋಗ್ಬೇಕಾಗಿತ್ತು. ಅಂದ್ರೆ ಇವರು ಯಾರಿಗೂ ರಿಯಲ್ ಆಗಿ ಪಂಚ್ ಹೊಡೆದಿದ್ರು, ಏನ್ ಗೊತ್ತಿಲ್ಲ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಬಟ್ ಇವರಿಗೆ ಶಿಕ್ಷೆ ಆಗಿತ್ತು. ಅಂಡ್ ಈಗ ಇವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ಅಂಡ್ ನಮ್ಮ ರೇ ಮಿಸ್ಟೆರಿಯೋ ಅವರು ಕೂಡ ಇವರಿಗೆ ವೆಲ್ಕಮ್ ಬ್ಯಾಕ್ ಹೋಮ್ ಕೇನ್ ವೆಲಾಸ್ಕಸ್ 100% ರೆಸ್ಪೆಕ್ಟ್ ಅಂತ ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ WWE ಅವರು ಒಂದು ಅದ್ಭುತವಾದ ಫ್ಯೂಡ್ ನ ತಗೊಂಡು ಬರ್ಬೋದಾಗಿತ್ತು ಬ್ರಾಕ್ ಲೆಸ್ನರ್ ಆಗಿ ಕೇನ್ ವೆಲಾಸ್ಕಸ್ ಅವರ ಜೊತೆ. ಬಟ್ WWE ಅವರು ಕಂಪ್ಲೀಟ್ ಆಗಿ ಸ್ಕ್ವಾಶ್ ಮಾಡಿಸಿದ್ರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಏನು UFC ಅಲ್ಲಿ ಸೋತಿದ್ರು ಇವರ ವಿರುದ್ಧ, ಅದಕ್ಕೆಲ್ಲ ಸೇಡ್ ಅನ್ನ WWE ಅವರು ಆ ಒಂದೇ ಮ್ಯಾಚ್ ಅಲ್ಲಿ ತೀರಿಸ್ಕೊಂಡ್ರು ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಇವರು ಇವಾಗ ರಿಲೀಸ್ ಆಗಿ ಆರಾಮಾಗಿ ಮನೆಗೆ ಬಂದಿದ್ದಾರೆ. ನೋಡೋಣ WWE ಅವರು ಇವರನ್ನ ಮತ್ತೊಮ್ಮೆ ಕಂಪನಿಗೆ ಕರ್ಕೊಂಡು ಬರೋದು ಡೌಟ್. ಆದ್ರೂ ಕೂಡ ಇವರಿಗಂತೂ ಒಳ್ಳೇದಾಗಿದೆಯಲ್ಲ, ಅದಕ್ಕೆ ಖುಷಿ ಪಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಆ ಒಂದು ಮಿಸ್ಟರಿ ಬಾಕ್ಸ್ ಬಗ್ಗೆ. ನಿನ್ನೆ ಮಂಡೇ ನೈಟ್ರೋ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರಿಗೆ ಒಂದು ಮಿಸ್ಟರಿ ಬಾಕ್ಸ್ ಡೆಲಿವರ್ ಆಗುತ್ತೆ. ಅಂಡ್ ಆ ಒಂದು ಮಿಸ್ಟರಿ ಬಾಕ್ಸ್ ಮೇಲೆ ಬರ್ದಿರ್ತಾರೆ, ಇದನ್ನ ನೀವು ಎಲಿಮಿನೇಷನ್ ಚೇಂಬರ್ ದಿನನೇ ಓಪನ್ ಮಾಡಬೇಕು, ಅಲ್ಲಿಗಿಂತ ಮುಂಚೆ ಓಪನ್ ಮಾಡಬಾರ್ದು ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಇದರಲ್ಲಿ ನನ್ನ ನೇಮು ಏನ್ ಬರ್ದಿಲ್ಲ ಅಲ್ವಾ, ಇದನ್ನ ತಾಂಡೋಗಿ ಸ್ಮ್ಯಾಕ್ ಡೌನ್ ಅಲ್ಲಿ ಇಡು, ನಿಕ್ ಆಲ್ಡಿಸ್ ಅವರೇ ಇದ್ರ ಬಗ್ಗೆ ಏನ್ ಮಾಡಬೇಕು ಮಾಡ್ಲಿ ಅಂತ. ಸೊ ಆ ಮಿಸ್ಟರಿ ಬಾಕ್ಸ್ ಅಲ್ಲಿ ಯಾರಿದ್ದಾರೆ ಏನಿದೆ ಅಂತ ತುಂಬಾ ಜನ ಸ್ಪೆಕ್ಯುಲೇಷನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಆ ಮಿಸ್ಟರಿ ಬಾಕ್ಸ್ ಅಲ್ಲಿ ನಮ್ಮ ಕ್ರಿಸ್ ಜೆರಿಕೋ ಅವರು ಕೂಡ ಇರಬಹುದು. ಕ್ರಿಸ್ ಜೆರಿಕೋ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆ ಒಂದು ಮಿಸ್ಟರಿ ಬಾಕ್ಸ್ ಒಳಗಡೆಯಿಂದ ಹೊರಗಡೆ ಬರಬಹುದು ಅಂತ. ಅಂಡ್ ಕೆಲವೊಂದಷ್ಟು ಸ್ಟ್ಯಾಟ್ಸ್ ಗಳು ಕೂಡ ಹೊರಗಡೆ ಬರ್ತಾ ಇದೆ. ಅಂದ್ರೆ 1999ರಲ್ಲಿ ಚಿಕಾಗೋ ಸಿಟಿಯಲ್ಲೇ ನಮ್ಮ ಕ್ರಿಸ್ ಜೆರಿಕೋ ಅವರು WWE ಗೆ ಡೆಬ್ಯೂನ ಮಾಡಿದ್ರು. ಅಷ್ಟೇ ಅಲ್ಲ, ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಕೂಡ ಚಿಕಾಗೋದಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ 9700 ದಿನ ಕರೆಕ್ಟ್ ಆಗಿ ಮಾರ್ಕ್ ಆಗುತ್ತೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ಗೆ. ಸೊ ಇಲ್ಲೆಲ್ಲ ಸ್ಟಾರ್ಟ್ಸ್ ಗಳನ್ನ ನೋಡಿದಾಗ ಪ್ರಾಬಬ್ಲಿ ಆ ಒಂದು ಮಿಸ್ಟರಿ ಬಾಕ್ಸ್ ಒಳಗಡೆ ಕ್ರಿಸ್ ಜೆರಿಕೋ ಅವರೇ ಇರಬಹುದು ಅಂತ ರೂಮರ್ಸ್ ಗಳು ಕೂಡ ಬರ್ತಾ ಇದೆ. ಬಟ್ ನನ್ನ ಪ್ರಕಾರ ಆ ಮಿಸ್ಟರಿ ಬಾಕ್ಸ್ ಒಳಗಡೆಯಿಂದ ಕ್ರಿಸ್ ಜೆರಿಕೋ ಅವರು ಒತ್ಕೊಂಡು ಹೊರಗಡೆ ಬಂದ್ರೆ ಅದೊಂದು ರೀತಿ ವಿಚಿತ್ರ ಅನ್ಸಲ್ವಾ? ಅಂದ್ರೆ 2 ವಾರದಿಂದ ನೀವು ಆ ಮಿಸ್ಟರಿ ಬಾಕ್ಸ್ ಒಳಗಡೆ ಏನ್ ಮಾಡ್ತಾ ಇದ್ರಿ ಅಂತ ಡೌಟ್ ಶುರು ಆಗುತ್ತೆ. ಆ ಬಾಕ್ಸ್ ಒಳಗಡೆಯಿಂದ ಯಾರೇ ರಿಟರ್ನ್ ಆದ್ರೂ ಕೂಡ ಈ ಒಂದು ಡೌಟ್ ಇಂಟರ್ನೆಟ್ ಅಲ್ಲಿ 100% ಶುರು ಆಗುತ್ತೆ. 2 ವಾರದಿಂದ ಆ ಬಾಕ್ಸ್ ಒಳಗಡೆ ಯಾವ ರೀತಿ ಇರೋದಕ್ಕೆ ಸಾಧ್ಯ ಅಂತ. ಸೊ ಪ್ರಾಬಬ್ಲಿ ಆ ಒಂದು ಬಾಕ್ಸ್ ಒಳಗಡೆ ಯಾವ್ದಾದ್ರು ವಸ್ತುನ WWE ಅವರು ಇಟ್ಟಿರಬಹುದು. ಯಾರಾದ್ರೂ ರೆಸ್ಲರ್ ರಿಟರ್ನ್ ಆಗ್ತಾ ಇದಾರೆ ಅಂದ್ರೆ ಅವರಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಥಿಂಗ್ಸ್ ಗಳನ್ನ WWE ಅವರು ಆ ಒಂದು ಬಾಕ್ಸ್ ಒಳಗಡೆಯಿಂದ ಹೊರಗಡೆ ತೆಗಿಬಹುದು. ಏನೇ ಆಗ್ಲಿ ಇದರಿಂದ ಎಲಿಮಿನೇಷನ್ ಚೇಂಬರ್ ಗೆ ಇನ್ನೂ ಕೂಡ ಹೈಪ್ ಅಪ್ ಆಗ್ತಾ ಇದೆ. ಅಂಡ್ ಇನ್ ಸ್ವಲ್ಪ ಜನ ರಾಕ್ ಅವರು ಬರ್ತಾರೆ, ಮಾಸ್ಕ್ ಮ್ಯಾನ್ ಬರ್ತಾರೆ, ವಿನ್ಸ್ ಮಿಕ್ಮ್ಯಾನ್ ಬರ್ತಾರೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಕಾದ್ ನೋಡಬೇಕು ಗಾಯ್ಸ್. ಸದ್ಯಕ್ಕೆ ಆ ಮಿಸ್ಟರಿ ಬಾಕ್ಸ್ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಮಿಸ್ಟರಿ ಬಾಕ್ಸ್ ಒಳಗಡೆಯಿಂದ ಯಾವ ಥಿಂಗ್ ಹೊರಗಡೆ ಬರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇನ್ನು ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ ಮಾತಾಡೋದಾದ್ರೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕ್ರಿಸ್ ಜೆರಿಕೋ ಅವರು ಇನ್ನೂ ಕೂಡ AEW ಕಂಪನಿಯ ಕಾಂಟ್ರಾಕ್ಟ್ ಅಂಡರ್ ಅಲ್ಲೇ ಇದ್ದಾರೆ. ಇದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಕ್ರಿಸ್ ಜೆರಿಕೋ ಅವರು AEW ಕಂಪನಿಯಿಂದ 2025ರಲ್ಲಿ ಒಂದು ಟೈಮ್ ಆಫ್ ನ ತಗೊಂಡಿದ್ರು. ಅಂಡ್ ಆ ಒಂದು ಟೈಮ್ ಕೂಡ WWE ಅವರು ಅವರ ಕಾಂಟ್ರಾಕ್ಟ್ ಅಲ್ಲಿ ಫ್ರೀಸ್ ಮಾಡಿದೆ. ಸೊ ಇನ್ ಸ್ವಲ್ಪ ದಿನ ಅವರ ಕಾಂಟ್ರಾಕ್ಟ್ AEW ಕಂಪನಿಯ ಜೊತೆನೇ ಇದೆ ಅಂತ ಅಪ್ಡೇಟ್ ಗಳು ಹಾಗೆ ರೂಮರ್ಸ್ ಗಳು ಬರ್ತಾ ಇದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಜನ ಹೇಳ್ತಾರೆ ಜನವರಿ ತಿಂಗಳಲ್ಲಿ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಿತ್ತು ಅಂತ. ಬಟ್ ಅದಾದ್ಮೇಲೆ ಅಪ್ಡೇಟ್ ಬರುತ್ತೆ ಇನ್ನೂ ಕೂಡ ಅವರ ಕಾಂಟ್ರಾಕ್ಟ್ AEW ಕಂಪನಿಯ ಜೊತೆನೇ ಇದೆ ಅಂತ. ಏನೇ ಆಗ್ಲಿ ಅವರ ಕಾಂಟ್ರಾಕ್ಟ್ ವಿಚಾರ ಕಂಪ್ಲೀಟ್ ಆಗಿ ಎಂಡ್ ಆದ್ಮೇಲೆ ಅವರು 100% WWE ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬಿಗ್ ಸೆಲೆಬ್ರಿಟಿ ವರ್ಸಸ್ ಸೆಲೆಬ್ರಿಟಿ ಮ್ಯಾಚ್ ಬಗ್ಗೆ. WWE ಅವರು ಈ ಬಾರಿಯ ರಸಲ್ ಮೇನಿಯಾಗೆ ಲೋಗನ್ ಪಾಲ್ ಹಾಗೆ ಬ್ಯಾಡ್ ಬನ್ನಿ ಅವರ ನಡುವೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಅಂಡ್ ಈಗ ಅದ್ರ ಬಗ್ಗೆ ನಮ್ಮ ಲೋಗನ್ ಪಾಲ್ ಅವರು ತನ್ನ ಇಂಪಾಲ್ಸಿವ್ ಪಾಡ್ಕಾಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಅಫ್ಕೋರ್ಸ್ WWE ಅಲ್ಲಿ ಆ ಒಂದು ಮ್ಯಾಚ್ ಬಗ್ಗೆ ಮಾತುಕತೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಬಟ್ ಆ ಒಂದು ಮ್ಯಾಚ್ ಸದ್ಯಕ್ಕೆ ನೋಡೋದಕ್ಕೆ ಸಿಗೋದಿಲ್ಲ, 100% ಫ್ಯೂಚರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನನ್ನ ಹಾಗೆ ಬ್ಯಾಡ್ ಬನ್ನಿ ಅವರ ನಡುವೆ ಒಂದು ಮ್ಯಾಚ್ ನ WWE ಅವರು ಕೂಡ ಪಿಚ್ ಮಾಡಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಲೋಗನ್ ಪಾಲ್ ಅವರು ತಿಳಿಸಿದ್ದಾರೆ. ಸೊ ಈ ಒಂದು ಮ್ಯಾಚ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಈ ಬಾರಿಯ ರಸಲ್ ಮೇನಿಯಾದಲ್ಲೇ WWE ಅವರು ಪ್ಲಾನ್ ಮಾಡ್ತಾರಾ ಅಥವಾ ಸಮ್ಮರ್ ಸ್ಲಾಮ್ಗೆ ಪ್ಲಾನ್ ಮಾಡ್ತಾರಾ ಅಥವಾ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾಗೆ ತಗೊಂಡು ಹೋಗ್ತಾರಾ ಅಂತ ಕಾದ್ ನೋಡಬೇಕು. ಒಟ್ಟಿನಲ್ಲಿ ಈ ಒಂದು ಮ್ಯಾಚ್ ಪೊಟೆನ್ಶಿಯಲ್ ಆಗಿ WWE ಅವರು ಕೂಡ ಪಿಚ್ ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ನ ಮ್ಯಾಚ್ ಕಾರ್ಡ್ ಬಗ್ಗೆ. ಎಲಿಮಿನೇಷನ್ ಚೇಂಬರ್ ನ ಮ್ಯಾಚ್ ಕಾರ್ಡ್ ಅಪ್ಡೇಟ್ ಆಗಿದೆ. ಮೊದಲನೇದಾಗಿ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕಾರ್ಡ್ ನ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಈಗ 4 ವಿಮೆನ್ಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ರಿಯಾ ರಿಪ್ಲಿ, ಸ್ಟಿಫನಿ ಸ್ಟಾರ್ಟನ್, ಅಲೆಕ್ಸಾ ಬ್ಲೆಸ್ ಹಾಗೆ ಆಸ್ಕಾ ಅವರು ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ಗೆ ಕನ್ಫರ್ಮ್ ಆಗಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2 ಸ್ಪಾಟ್ ಗಳು ಮಾತ್ರ. ನೋಡಬೇಕು ಆ 2 ಸ್ಪಾಟ್ ಅಲ್ಲಿ ಯಾವ ವಿಮೆನ್ಸ್ ಗಳು ಎಂಟ್ರಿನ ಕೊಡ್ತಾರೆ ಅಂತ. ಅಷ್ಟೇ ಅಲ್ಲ, ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ನಮ್ಮ ವೈಪರ್, ರ್ಯಾಂಡಿ ಆರ್ಟನ್, LA ನೈಟ್, ಕೋಡಿ ರೋಡ್ಸ್ ಹಾಗೆ ಜಿಯೋವಾನ್ ಇವಾನ್ಸ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2 ಸ್ಪಾಟ್ ಗಳು ಮಾತ್ರ. ಅಂಡ್ ಆ 2 ಸ್ಪಾಟ್ ಗಳಿಗೂ ಕೂಡ ನೋಡಬೇಕು ಯಾವ ಸೂಪರ್ ಸ್ಟಾರ್ಸ್ ಗಳು ಎಂಟ್ರಿನ ಕೊಡ್ತಾರೆ ಅಂತ. ಇನ್ನು ನಮ್ಮ ಜಿಯೋವಾನ್ ಇವಾನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಯಂಗೆಸ್ಟ್ ಮೆನ್ ಆಗ್ತಾರೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಎಂಟ್ರಿನ ಕೊಡೋದಕ್ಕೆ. ಅವರ ಏಜು ಎಲಿಮಿನೇಷನ್ ಚೇಂಬರ್ ಗಿಂತನೂ ಕೂಡ ಚಿಕ್ಕದು. ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಫಸ್ಟ್ ನಮಗೆ ನವೆಂಬರ್ 17ನೇ ತಾರೀಕು 2002ರಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಬಟ್ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಏಪ್ರಿಲ್ 29, 2004ರಲ್ಲಿ ಹುಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗಿಂತನೂ ಕೂಡ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಚಿಕ್ಕವರು, ನನ್ಗಿಂತನೂ ಕೂಡ 3 ವರ್ಷ ಚಿಕ್ಕವರು ಗುರು. ಅಂಡ್ ಈಗ ಇವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಫ್ಯೂಚರ್ ಮಾತ್ರ ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ ದ ಬೆಸ್ಟ್ ನ ತಿಳಿಸೋಣ, ಅವರ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ. ಅಂಡ್ ನಿಜವಾಗ್ಲೂ ಥಿಂಕ್ ಮಾಡಿ ಅವ್ರಿಗೂ ಕೂಡ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ. ಅಂದ್ರೆ ಒಂದು ಮ್ಯಾಚ್ ಗಿಂತನೂ ಕೂಡ ನಾನು ಚಿಕ್ಕವನಲ್ಲ ಅಂತ. ಸೊ ಈ ಒಂದು ರೆಕಾರ್ಡ್ ನ ಐ ಥಿಂಕ್ ಸದ್ಯಕ್ಕೆ ಯಾರು ಕೂಡ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಸೊ ಹೆಂಗೆಷ್ಟು ಸೂಪರ್ ಸ್ಟಾರ್ ಆಗಿದ್ದಾರೆ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಕ್ಕಂತಹ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಫಿನಾಮಿನಲ್ ಒನ್ AJ ಸ್ಟೈಲ್ಸ್ ಅವರ ಬಗ್ಗೆ. ಫೈನಲಿ ಒಂದು ಕನ್ಫರ್ಮೇಶನ್ ಅಂತೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ AJ ಸ್ಟೈಲ್ ಅವರು ಇನ್ನೂ ಕೂಡ WWE ಕಂಪನಿಯಲ್ಲೇ ಇರ್ತಾರೆ ಅಂತ. ನಿಮಗೆ ಗೊತ್ತಿರಬಹುದು AJ ಸ್ಟೈಲ್ ಅವರ ಕಾಂಟ್ರಾಕ್ಟ್ ವಿಚಾರವಾಗಿ ಸಿಕ್ಕಾಪಟ್ಟೆ ಗೊಂದಲಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಆದಷ್ಟು ಬೇಗ AJ ಸ್ಟೈಲ್ ಅವರು ಫ್ರೀ ಏಜೆಂಟ್ ಆಗ್ತಾರೆ. ಅವ್ರೇನಾದ್ರೂ ಫ್ರೀ ಏಜೆಂಟ್ ಆದ್ರೆ ಅವರಿಗೆ ಬೇರೆ ಕಂಪನಿಯಿಂದನೂ ಕೂಡ ಆಫರ್ಗಳು ಬರೋದಕ್ಕೆ ಶುರು ಆಗುತ್ತೆ. ಅಂಡ್ ಪ್ರಾಬಬ್ಲಿ ಅವರು WWE ಕಂಪನಿನ ಬಿಟ್ಟು ಕೂಡ ಹೋಗ್ಬೋದು ಅಂತ ರೂಮರ್ಸ್ ಗಳು ಬರ್ತಾ ಇತ್ತು. ಬಟ್ ಈಗ ಪ್ರಾಬಬ್ಲಿ ಅವರು WWE ಕಂಪನಿ ಜೊತೆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಅಲ್ಲಿ WWE ಅವರು AJ ಸ್ಟೈಲ್ ಅವರ ಟ್ರಿಬ್ಯೂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ AJ ಸ್ಟೈಲ್ ಅವರು ಫಿಸಿಕಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರ, ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಬಟ್ WWE ಅವರು ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಅಲ್ಲಿ AJ ಸ್ಟೈಲ್ ಅವರಿಗೆ ಒಂದು ಟ್ರಿಬ್ಯೂಟ್ ನ ಇಟ್ಕೊಂಡಿದ್ದಾರೆ. AJ ಸ್ಟೈಲ್ ಅವರು ರಿಟೈರ್ಡ್ ಆಗಿದ್ದು ರಾಯಲ್ ರಂಬಲ್ ಅಲ್ಲಿ. ಅಂಡ್ ರಾಯಲ್ ರಂಬಲ್ ಮುಗಿದು ಇಷ್ಟು ದಿನ ಆದ್ಮೇಲೆ ಇವರಿಗೆ ಟ್ರಿಬ್ಯೂಟ್ ನ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಇಷ್ಟು ದಿನ AJ ಸ್ಟೈಲ್ ಆಗಿ WWE ನಡುವೆ ನೆಗೋಸಿಯೇಷನ್ ನಡೀತಾ ಇತ್ತು ಕಾಂಟ್ರಾಕ್ಟ್ ವಿಚಾರವಾಗಿ. ಅಂಡ್ ಫೈನಲಿ ಅದೆಲ್ಲದೂ ಕೂಡ ಮುಗ್ದಿದೆ ಅಂತ ಅನ್ಕೋತೀನಿ. ಅಂಡ್ AJ ಸ್ಟೈಲ್ ಅವರು ಕೂಡ ನಾನು ಕಂಪನಿಯಲ್ಲೇ ಇರ್ತೀನಿ ಅಂತ ಒಪ್ಕೊಂಡಿರಬಹುದು. ಅದಕ್ಕೋಸ್ಕರ ಫೈನಲಿ ಸಡನ್ ಆಗಿ ಮಂಡೇ ನೈಟ್ ರಾ ಅಲ್ಲಿ ಈ ಒಂದು ಟ್ರಿಬ್ಯೂಟ್ ನ ಕೊಡೋದಕ್ಕೆ WWE ಅವರು ಒಪ್ಕೊಂಡಿದ್ದಾರೆ. AJ ಸ್ಟೈಲ್ ಅವರು ಇನ್ನೂ ಕೂಡ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿಲ್ಲ, ಯಾಕಂದ್ರೆ ಅವರೇ ತಿಳಿಸಿದ್ದಾರೆ ನೆವರ್ ಸೇ ನೆವರ್ ಅಂತ. ಕಾದ್ ನೋಡೋಣ ಗೈಸ್, ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ WWE ಅವರು AJ ಸ್ಟೈಲ್ ಅವರಿಗೆ ಯಾವ ರೀತಿ ಟ್ರಿಬ್ಯೂಟ್ ನ ಕೊಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಟಿಕೆಟ್ ಪ್ರೈಸ್ ಬಗ್ಗೆ. ನಮ್ಮ ವಿನ್ಸ್ ಮಿಕ್ಮೆನ್ ಅವರು WWE ಕಂಪನಿನ ಲೀವ್ ಮಾಡಿದ ಮೇಲೆನೆ WWE ಅವರು ಯಾವ ರೀತಿ ಫ್ಯಾನ್ಸ್ ಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಲಿಸ್ಟ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಿಟರಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ನಮಗೆ ರಸಲ್ ಮೇನಿಯಾ 39 ತನಕನೂ ಕೂಡ WWE ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಅಂಡ್ 39 ಮುಗಿದ ಕೂಡಲೇ ಅವರು ಅಫಿಷಿಯಲ್ ಆಗಿ WWE ಕಂಪನಿಯಿಂದ ಹೊರಗಡೆ ಬರ್ತಾರೆ ಅಂತಾನೆ ಹೇಳ್ಬೇಕು. ಆಕ್ಚುಲಿ 38 ಮುಗಿದ ಕೂಡಲೇ ಅವರು ಹೊರಗಡೆ ಬಂದಿರ್ತಾರೆ. ಬಟ್ 39 ಟೈಮ್ ಅಲ್ಲಿ ಮತ್ತೊಮ್ಮೆ WWE ಕಂಪನಿಗೆ ಎಂಟ್ರಿ ಕೊಟ್ಟು 39 ಮುಗಿಸ್ಕೊಂಡು ಕಂಪ್ಲೀಟ್ ಆಗಿ WWE ಕಂಪನಿಯಿಂದ ಹೊರಗಡೆ ಬರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ರಸಲ್ ಮೇನಿಯಾ 37 ಅಲ್ಲಿ ಒಂದು ಅವರೇಜ್ ಟಿಕೆಟ್ ನ ವ್ಯಾಲ್ಯೂ $170 ಇತ್ತು. ಅದೇ ರೀತಿ ರಸಲ್ ಮೇನಿಯಾ 38 ಅಲ್ಲೂ ಕೂಡ ಒಂದು ಅವರೇಜ್ ಟಿಕೆಟ್ ನ ವ್ಯಾಲ್ಯೂ $135 ಇತ್ತು. ಅಂಡ್ ರಸಲ್ ಮೇನಿಯಾ 39 ಅಲ್ಲಿ ಒಂದು ಅವರೇಜ್ ಟಿಕೆಟ್ ನ ವ್ಯಾಲ್ಯೂ $169 ಇತ್ತು. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕಂಪನಿಯಿಂದ ಹೊರಗಡೆ ಬಂದು TKO ಅವರಿಗೆ ಕಂಪನಿ ಸಿಕ್ಕಿದ ಮೇಲೆ, ನಮ್ಮ ಟ್ರಿಪಲ್ ಎಚ್ ಅವರು ಕಂಪನಿಯ ಹೆಡ್ ಆದ್ಮೇಲೆ ರಸಲ್ ಮೇನಿಯಾ 40ಯ ಟಿಕೆಟ್ ವ್ಯಾಲ್ಯೂ ಒಂದು ಟಿಕೆಟ್ಗೆ ಅವರೇಜ್ ಆಗಿ $341 ಆಯಿತು. ಅಷ್ಟೇ ಅಲ್ಲ, ರಸಲ್ ಮೇನಿಯಾ 41 ನ ಒಂದು ಟಿಕೆಟ್ ನ ಅವರೇಜ್ ವ್ಯಾಲ್ಯೂ $635 ಆಗಿದೆ. ಲಿಟ್ರಲಿ ಪ್ರತಿ ವರ್ಷ ಡಬಲ್ ಆಗಿದೆ ಗುರು. 39 ಅಲ್ಲಿ $169 ಇದ್ದಿದ್ದು ಡಬಲ್ ಆಗಿ $341 ಆಗಿದೆ. 40ಯಲ್ಲಿ $341 ಇದ್ದಿದ್ದು ಡಬಲ್ ಆಗಿ $635
$35 ಆಗಿದೆ ರಸಲ್ಮೇನಿಯಾ 41 ನಲ್ಲಿ. ಲಿಟ್ರಲಿ ಎಷ್ಟು ಕೆಟ್ಟ ಶೋನ ಕೊಟ್ಟರು ಕೂಡ ಟಿಕೆಟ್ ವ್ಯಾಲ್ಯೂನ ನೀವು ಸಿಕ್ಕಾಪಟ್ಟೆ ಹೈ ಇಡ್ತಾ ಇದ್ದೀರಾ. ಸೊ ವಿನ್ಸ್ ಮೆಕ್ಮೆನ್ ಅವರು ಆ ರೀತಿ ಇಡ್ತಾ ಇರಲಿಲ್ಲ. ಎಲ್ಲರೂ ಕೂಡ ಕಾಮನ್ ಪೀಪಲ್ ಕೂಡ ಆ ಒಂದು ಟಿಕೆಟ್ ನ ಪರ್ಚೇಸ್ ಮಾಡಬಹುದಾಗಿತ್ತು. ಆ ರೀತಿ ವಿನ್ಸ್ ಮೆಕ್ಮೆನ್ ಅವರು ಶೋಗಳಿಗೆ ಪ್ರೈಸಿಂಗ್ ನ ಕೊಡೋರು. ಬಟ್ ಈಗ ಇವರು ದುಡ್ಡು ಮಾಡೋದ್ರಲ್ಲಿ ಮಾತ್ರ ಗಮನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿ ವರ್ಷನೂ ಕೂಡ ಡಬಲ್ ಆಗೋದು ಅಂದ್ರೆ ಏನ್ ಕಾಮಿಡಿನ. ಒಂದು ಅವರೇಜ್ ಟಿಕೆಟ್ ವ್ಯಾಲ್ಯೂ $300-600 ಅಂದ್ರೆ ಯಪ್ಪ. ಇದರಿಂದಾನೇ ಗೊತ್ತಾಗ್ತಾ ಇದೆ ಫ್ಯಾನ್ಸ್ ಗಳನ್ನ WWE ಅವರು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅಂತ. ಅಂಡ್ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ನಿಜ ಹೇಳ್ತಾ ಅಲ್ವಾ, ಅವರು ದುಡ್ಡಿಗೆ ಆಸೆ ಪಟ್ಟಂತಹ ವ್ಯಕ್ತಿ ಅಲ್ಲ, ತನ್ನ ಬಿಸ್ನೆಸ್ ನ ಬೆಳೆಸೋದಕ್ಕೆ ಆಸೆ ಪಟ್ಟಂತಹ ವ್ಯಕ್ತಿ. ಅಂಡ್ ಅದಕ್ಕೋಸ್ಕರ ಅವರು ದುಡ್ಡಿಂದೆ ಯಾವತ್ತೂ ಕೂಡ ಹೋಗ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ಅವರು ಏನೇ ಕೆಲಸ ಮಾಡಿದ್ರು ಕೂಡ ಈಗಲೂ ಫ್ಯಾನ್ಸ್ ಗಳು ವಿನ್ಸ್ ಮೆಕ್ಮೆನ್ ಅವರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಡಿಮ್ಯಾಂಡ್ ಮಾಡೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಗಳೇ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ರಸಲ್ಮೇನಿಯಾ 42 ಬರ್ತಾ ಇದೆ. ಅಂಡ್ 42 ಗೆ ರಾಕ್ ಅವರು ರಿಟರ್ನ್ ಆಗ್ತಾರೆ ಅಂತ ರೂಮರ್ಸ್ ಗಳು ಕೂಡ ಬರ್ತಾ ಇದೆ. ಅಂಡ್ ಆ ಒಂದು ರೂಮರ್ ಗೆ ನಮ್ಮ ರಾಕ್ ಅವರು ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾರಾ? ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಜುಮ್ಯಾನ್ಜಿ 3 ನ ಶೂಟಿಂಗ್ ಅಲ್ಲಿ ಬಿಸಿ ಆಗಿದ್ರು. ಅಂಡ್ ಸದ್ಯಕ್ಕೆ ನಿನ್ನೆ ನಮ್ಮ ರಾಕ್ ಅವರೇ ಅಫಿಷಿಯಲ್ ಆಗಿ ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ದಾರೆ, ಜುಮ್ಯಾನ್ಜಿ 3 ನ ಶೂಟಿಂಗ್ ಅಫಿಷಿಯಲ್ ಆಗಿ ಎಂಡ್ ಆಗಿದೆ, ನಾವೆಲ್ಲರೂ ಕೂಡ ರ್ಯಾಪ್ ಅಪ್ ಮಾಡಿದೀವಿ ಅಂತ. ಸೊ ರಸಲ್ಮೇನಿಯಾ ಟೈಮ್ ಅಲ್ಲಿ ಈಗ ಸದ್ಯಕ್ಕೆ ನಮ್ಮ ರಾಕ್ ಅವರು ಫ್ರೀ ಆಗಿದ್ದಾರೆ ಅಂತ ಗೊತ್ತಾಯ್ತು. ಸೊ ಶೂಟಿಂಗ್ ಎಲ್ಲದನ್ನು ಕೂಡ ನಮ್ಮ ರಾಕ್ ಅವರು ಮುಗಿಸಿದ್ದಾರೆ. ಸೊ ಒನ್ ಟೈಮ್ ಅಪಿರಿಯನ್ಸ್ ಗೆ ನಮ್ಮ ರಾಕ್ ಅವರು ಪ್ರಾಬಬ್ಲಿ ನಮಗೆ ರಸಲ್ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೆ, ಏನು ಮಾಡೋದು ಬೇಕಾಗಿಲ್ಲ ಗುರು. ಆ ಕಡೆ ನಮ್ಮ ರೋಮನ್ ರೈನ್ಸ್ ಅವರು CM ಪಂಕ್ ಅವ್ರನ್ನ ಸೋಲಿಸಿ ವಿನ್ ಆದ್ಮೇಲೆ ರಾಕ್ ಅವರು ಬಂದು ರೋಮನ್ ರೈನ್ಸ್ ಅವರ ಫೇಸ್ ಟು ಫೇಸ್ ನಿಂತ್ಕೊಂಡ್ರೆ ಸಾಕು, ಮುಗ್ದೋಯ್ತು. ರಸಲ್ಮೇನಿಯಾ 43 ಗೆ ಸ್ಟೇಜ್ ಸೆಟ್ ಆಗೋಯ್ತು. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ರಾಕ್ ಅವರು ತನ್ನ ಶೂಟಿಂಗ್ ನು ಕೂಡ ಮುಗಿಸಿ ಫ್ರೀ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ನೋಡೋಣ 42 ಗೆ ನಮ್ಮ ರಾಕ್ ಅವರು ಬರ್ತಾರೋ ಬರೋದಿಲ್ವಾ ಅಂತ. ಸೊ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಬರ್ಲಿ ಅಂತ ಕೇಳ್ಕೊತೀನಿ. See you guys in my next video.